ಫೋನ್ ಎತ್ತೆ ಪೂಜಾ. ಛೇ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಾನೆ ಎಮ್ಮೆ ಮುಖ ನೋಡೋ ಥರ ಆಯಿತು. ಇನ್ನೇನೇನಾಗತ್ತೋ ಎಲ್ಲ ನನ್ನ ಕರ್ಮ. ಆದಿ, ಪ್ಲೆಸೆಂಟ್ ಸರ್ಪ್ರೈಸ್. ಬಾಪ, ಕೂತ್ಕೋ ಕೂತ್ಕೋ. ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಬಹಳ ಸಂತೋಷ. ಕುಸುಮ, ಭಾಗ್ಯ, ಯಾರು ಬಂದಿದ್ದಾರೆ ನೋಡಿ. ಆದಿ ಅವರು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೋಡಿ ಪ್ಲೀಸ್, ಕೋಪ ಮಾಡ್ಕೋಬೇಡಿ. ಅವ್ರನ್ನ ನಾನೇ ಕರ್ಕೊಂಡ್ ಬಂದಿರೋದು. ಬ್ರದರ್, ಬನ್ನಿ ಒಳಗಡೆ. ಆದಿ, ಇವ್ರನ್ನ ನೀನ್ ಕರ್ಕೊಂಡು ಬಂದ್ಯಾ? ಇವರು ಅಲ್ಲ, ನನಗೆಲ್ಲ ಗೊತ್ತು ನಿಮ್ಗಳ ಮಧ್ಯೆ ಗಲಾಟೆ ಆಗಿದೆ ಅಂತ. ಅದನ್ನೆಲ್ಲ ಸರಿ ಮಾಡಬೇಕು ಅಂತಾನೆ ನಾನು ಇವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ನೀವು ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಫಸ್ಟ್ ಆಫ್ ಆಲ್, ನಿಮ್ಗಾಗಿರೋ ಬೇಜಾರ್ಗೆ ನಾನು ನಿಮ್ಮನ್ನ ಸಾರಿ ಕೇಳಬೇಕು. ಸಾರಿ. ಅಶೋ, ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ ಆದಿ? ನಾನು ನಿಮ್ಮನ್ನ ಅಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ತಾನೇ ಇಷ್ಟೆಲ್ಲ ಆಗಿರೋದು. ಅದಕ್ಕೆ ನಾನು ನಿಮ್ಮನ್ನ ಸಾರಿ ಕೇಳ್ತಾ ಇದ್ದೀನಿ. ಬ್ರದರ್ ಶ್ರೇಷ್ಠ, ಈಗ ನಿಮ್ ಸರ್ದಿ. ಬ್ರದರ್, ಏನ್ ಹೇಳ್ತಿದ್ದೀರಾ? ಬ್ರದರ್, ನಿನ್ನೆ ಏನಾಯ್ತು, ಯಾಕೆ ಹಾಗಾಯ್ತು ಅಂತ ನನಗೆಲ್ಲ ಗೊತ್ತು. ಶ್ರೇಷ್ಠ ಅವರೇ, ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿನ್ನೆ ಆಗಿರೋದ್ರಲ್ಲಿ ನಿಮ್ಮದೇ ತಪ್ಪಿದೆ. ವಾಟ್? ನನ್ ತಪ್ಪ? ಏನ್ ಹೇಳ್ತಿದ್ದೀರಾ? ಎಸ್ ಶ್ರೇಷ್ಠ ಅವರೇ, ನಿನ್ನೆ ನೀವು ಭಾಗ್ಯ ಮತ್ತೆ ಅವ್ರ ಮಕ್ಕಳ ಜೊತೆ ಹಾರ್ಷಾಗಿ ಮಾತಾಡಿದ್ರಿಂದನೇ ಎಲ್ಲ ಪ್ರಾಬ್ಲಮ್ ಶುರು ಆಯ್ತು ಅಂತ ನನಗೆ ಗೊತ್ತಿದೆ. ನೀವು ಇದನ್ನ ಬೇಕು ಅಂತ ಮಾಡಿದಿರ ಅಂತ ನಾನು ಹೇಳ್ತಾ ಇಲ್ಲ. ಏನೋ ವಿಷಯಗಳಿಗೆ ನಡೆದು ಹೋಯ್ತು. ಆದ್ರೆ ಸಾರಿ ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್. ವಾಟ್ ಡು ಯು ಮೀನ್? ನಾನ್ ಇವಾಗ ಸಾರಿ ಕೇಳ್ಬೇಕು ಅಂತನಾ? ಎಸ್ ಶ್ರೇಷ್ಠ, ನೀವು ಸಾರಿ ಕೇಳಲೇಬೇಕು. ನೋ ವೇ, ನಾನ್ ತಪ್ಪು ಮಾಡಿಲ್ಲ. ನಾನು ಯಾವ್ದೇ ಕಾರಣಕ್ಕೂ ಸಾರಿನೂ ಕೇಳಲ್ಲ. ನನ್ನಿಂದ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬಿಡಿ. ದಯವಿಟ್ಟು ನೀವು ಯಾರು ಬೇಜಾರು ಮಾಡ್ಕೋಬೇಡಿ. ಇದೆಲ್ಲ ಆಗ್ಬಾರ್ದಾಗಿತ್ತು, ಆದರೂ ಆಗೋಗಿದೆ. ದಯವಿಟ್ಟು ಇದ್ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ. ಹಾಗೆ ಅವರೇ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ.
ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಆದಿಯವರೇ. ನೀವ್ಯಾಕೆ ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ದೀರಿ? ಹೌದು, ಭಾಗ್ಯ ಹೇಳ್ತಿರೋದು ಸರಿಯಾಗೇ ಇದೆ. ನೀವ್ಯಾಕೆ ಏನೇನೋ ಯೋಚನೆ ಮಾಡ್ತಿದ್ದೀರಾ? ತಪ್ಪು ಮಾಡಿದೋಳು ಕ್ಷಮೆ ಕೇಳದೆ ಹಾಗೆ ಹೊರಟೋದ್ಲು, ಅದಕ್ಕೆ ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ನೋಡಿ, ಈ ವಿಷಯದಲ್ಲಿ ನಮಗೆ ನಿಮ್ಮ ಮೇಲೆ ಯಾವುದೇ ಬೇಜಾರಿಲ್ಲ. ಸರಿ, ಹಾಗಿದ್ರೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ಇದು ನಡೆದಿದ್ದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೋಣ. ಇದನ್ನ ಕ್ಯಾರಿ ಮಾಡೋದು ಬೇಡ, ಸರಿನಾ? ಬ್ರದರ್, ನಾನು ಹೊರಡ್ತೀನಿ, ಒಂದು ಸ್ವಲ್ಪ ಕೆಲಸ ಇದೆ. ಅಯ್ಯೋ ಬ್ರದರ್, ಮಾತಾಡ್ತಾ ಮಾತಾಡ್ತಾ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಸೋದೇ ಮರ್ತ್ಬಿಟ್ಟೆ ನೋಡಿ. ದಿಸ್ ಇಸ್ ತಾಂಡವ್, ಮೈ ಬಿಸ್ನೆಸ್ ಪಾರ್ಟ್ನರ್. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಗುಣ ನಡತೆ ಇರುವಂಥ ವ್ಯಕ್ತಿ. ಇನ್ಫ್ಯಾಕ್ಟ್ ನಾವು ಹೇಳಬೇಕು ಅಂತಂದ್ರೆ ಒಂಥರ ಬ್ರದರ್ ಫ್ರಮ್ ಅನದರ್ ಮದರ್. ಬ್ರದರ್, ಇವರು ಕುಸುಮ ಅವರು, ಇವರು ಧರ್ಮರಾಜ್ ಅವರು, ಆ್ಯಂಡ್ ಇವರು ಭಾಗ್ಯ. ನನ್ನ ತಮ್ಮ ಕಿಶನ್ ಇದ್ದಾನಲ್ಲ, ಅವ್ರ ವೈಫ್ ಮನೆಯವರು. ಓ, ಐ ಸಿ. ನೈಸ್ ಟು ಮೀಟ್ ಯು. ಬ್ರದರ್, ನಾನು ಇನ್ನು ಬರ್ತೀನಿ. ಸರಿ. ಸರಿ, ನಾನು ಹೊರಡ್ತೀನಿ. ಹೇ ಅದೇ, ತಿಂಡಿ ತಿನ್ನೋ ಟೈಮಿಗೆ ಬಂದಿದ್ಯಾ, ಬ್ರೇಕ್ಫಾಸ್ಟ್ ಮಾಡ್ಕೊಂಡೇ ಹೋಗ್ಬೇಕು. ಅಯ್ಯೋ, ಅದೆಲ್ಲ ಏನು ಬೇಡ. ಬೇಡ ಅನ್ನೋ ಹಾಗಿಲ್ಲ, ಅವ್ರು ಹೇಳಾಯ್ತಲ್ಲ, ನೀನ್ ತಿಂಡಿ ತಿನ್ಕೊಂಡೇ ಹೋಗ್ಬೇಕು. ಭಾಗ್ಯ, ರೆಡಿ ಮಾಡಮ್ಮ. ನಾವೆಲ್ಲ ದೋಸೆ ಪ್ರಿಯರು. ಆರಾಮ್ ತಗೊಳ್ಳಿ, ಆರಾಮ್ ತಗೊಳ್ಳಿ. ವಾವ್, ತುಂಬಾ ಡಿಲಿಷಿಯಸ್ ಆಗಿದೆ ಈ ಸ್ವೀಟು. ಅದೇ ಅದಕ್ಕೆ ಹೇಳಿದ್ದು ತಿಂಡಿ ತಿನ್ಕೊಂಡು ಹೋಗು ಅಂತ. ಈ ತರ ಸ್ವೀಟು ನಾನು ಯಾವತ್ತೂ ಟ್ರೈ ಮಾಡಿರ್ಲಿಲ್ಲ. ಏನ್ ಹೆಸರು ಈ ಸ್ವೀಟ್ದು? ಇದರ ಹೆಸರು ಭಾಗಿ ಬಾತ್. ಬಾಗಿ ಬಾತ? ಏನದು ಬಾಗಿ ಬಾತು? ಇದು ನಮ್ಮ ಭಾಗ್ಯನ ಸ್ಪೆಷಲ್ ರೆಸಿಪಿ, ಅದಕ್ಕೆ ಭಾಗಿ ಬಾತ್ ಅಂತ ಹೆಸರು. ಸೂಪರ್ ಸೂಪರ್. ಭಾಗ್ಯ, ತುಂಬಾ ಚೆನ್ನಾಗಿದೆ ಈ ಸ್ವೀಟು, ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಥ್ಯಾಂಕ್ಸ್ ಆದಿಯವರೇ. ನೀವೊಂದು ಕ್ಯಾಂಟೀನ್ ನಡೆಸ್ತಾ ಇದ್ದೀರಲ್ಲ, ಹಾ, ಆ ಕ್ಯಾಂಟೀನಲ್ಲಿ ಈ ಸ್ವೀಟ್ ನೀಡಿ ಎಲ್ರಿಗೂ ಗ್ಯಾರಂಟಿ ಇಷ್ಟ ಆಗುತ್ತೆ. ನೀವೇನಾದ್ರೂ ಈ ಸ್ವೀಟ್ನ ಜನಗಳಿಗೆ ಕೊಟ್ಟು ಟ್ರೈ ಮಾಡಕ್ ಹೇಳಿದ್ರೆ ಫುಲ್ಲು ಫೇಮಸ್ ಆಗಿ ಹೋಗ್ತೀರಾ. ಇವಾಗ ಅಣ್ಣನ ಸ್ಥಾನದಲ್ಲಿ ನಿಂತು ಆದಿ ಬ್ರದರ್ ನನ್ನ ಗೈಡ್ ಮಾಡ್ತಿದ್ದಾರೆ. ಅವ್ರ ಮುಂದೆನೂ ನೀನ್ ನಾಟಕ ಮಾಡಿ ಅವರು ನನ್ನಿಂದ ದೂರ ಆಗೋ ತರ ಮಾಡ್ಬೇಡ ಪ್ಲೀಸ್. ಇವ್ರು ನೋಡಿದ್ರೆ ಆದಿ ಅವರಿಂದ ದೂರ ಇರು, ನಾನು ಅವ್ರ ಜೊತೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸರಿ, ಅವರಿಂದ ನಾನು ದೂರ ಇರೋಣ ಅಂದ್ರೆ ಒಂದಲ್ಲ ಒಂದ್ ರೀತಿ ಆ ಮನೆಗೆ ಹೋಗೋದು, ಈ ತರ ಸ್ವೀಟ್ ಮಾಡ್ಕೊಡೋದು, ಏನೇನೋ ಆಗ್ತಿದೆ. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಏ ಭಾಗ್ಯ, 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 ಭಾಗ್ಯ. ಎಲ್ಲ ಕಳೆದು ಹೋಗಿದ್ದೆ. ಅಲ್ಲಮ್ಮ, ಎಲ್ಲೋ ಗಮನ ಇಟ್ಕೊಂಡು ಈ ತರ ಮಾಡಿದ್ರೆ ಸೀದೋಗತ್ತಷ್ಟೇ ಎಲ್ಲ. ಕ್ಷಮಿಸಿ ಅತ್ತೆ, ಗೊತ್ತಾಗ್ಲಿಲ್ಲ. ಇಲ್ಲ, ಏನಾಗಿದೆ ನಿನಗೆ ಅಂತ ಭಾಗ್ಯ? ತಂಗಿ ಮದುವೆ ಆಯ್ತು, ಚೆನ್ನಾಗೇ ಆಯ್ತು, ಮತ್ ಯಾಕೆ ಆಕಾಶ ತಲೆ ಮೇಲೆ ಬಿದ್ದೋರ್ ತರ ನಿಂತಿದ್ಯಾ?
ಇವಾಗ ಅಣ್ಣನ ಸ್ಥಾನದಲ್ಲಿ ನಿಂತು ಆದಿ ಬ್ರದರ್ ನನ್ನ ಗೈಡ್ ಮಾಡ್ತಿದ್ದಾರೆ. ಅವ್ರ ಮುಂದೆನೂ ನೀನ್ ನಾಟಕ ಮಾಡಿ ಅವರು ನನ್ನಿಂದ ದೂರ ಆಗೋ ತರ ಮಾಡ್ಬೇಡ. ನೋಡು ನೋಡು, ನಾ ಮಾತಾಡ್ತಾನೇ ಇದ್ದೀನಿ, ನೀನ್ ಏನೋ ಚಿಂತೆ ಮಾಡ್ತಾ ನಿಂತಿದ್ಯಾ. ಏನ್ ಚಿಂತೆ ಮಾಡ್ತಿದ್ಯಾ ಮಗಳೇ, ಹೇಳು ನನಗೆ. ಅಯ್ಯೋ ಏನು ಇಲ್ಲ ಅತ್ತೆ, ಹಾಗೆಲ್ಲ ಏನೂ ಇಲ್ಲ. ಸರಿ ಆಯ್ತು, ಈ ಸ್ವೀಟು ಚೆನ್ನಾಗಿ ಮಾಡು. ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಕೈ ಬಿಟ್ಟು ಹಾಕು, ತುಪ್ಪದಲ್ಲಿ ಹುರಿ. ಏನು ಆಮೇಲೆ ಪೂರ್ತಿ ಸ್ವೀಟ್ ಆದ್ಮೇಲೆ ಒಂದ್ ಅರ್ಧ ಸೌಟು ಜಾಸ್ತಿನೇ ತುಪ್ಪ ಹಾಕು. ಏನು ಹುಡುಗಿನೋ ಏನೋ, ಯಾವಾಗ್ಲೂ ಎಲ್ಲೋ ಕಳೆದೋಗಿರ್ತಾಳೆ. ಹಲೋ ಹಲೋ ಮೇಡಮ್, ಎಲ್ಲಿ ಹೋಗ್ತಿದ್ದೀರಾ? ಒಳಗಡೆ ಅಣ್ಣ, ಇದನ್ನ ಕೊಡ್ಬೇಕಿತ್ತು. ಇಲ್ಲ ಇಲ್ಲ, ಹಾಗೆಲ್ಲ ಬಿಡಕ್ಕಾಗೋದಿಲ್ಲ ಮೇಡಮ್. ನೋಡು, ಆ ಭಾಗ್ಯನ ಯಾವ್ದೇ ಕಾರಣಕ್ಕೂ ಒಳಗಡೆ ಬಿಡ್ಬೇಡ. ಅಲ್ಲ ಮೇಡಮ್, ಅವ್ರ ಪೂಜಾ ಮೇಡಮ್ ಅವ್ರ ಅಕ್ಕ ಅಲ್ಲ ಮೇಡಮ್. ಪೂಜಾ ಅವ್ರ ಅಕ್ಕ ಆದ್ರೆ ಒಳಗೇನೆ ಎಡ್ಕೊಂಬಿದ್ಯಾ? ನಾನ್ ಹೇಳ್ದಷ್ಟು ಕೇಳು ಅಷ್ಟೇ. ಕಾಮರ್ಸ್ ದಿನ ತೆಗ್ದಾಕ್ತಾರೆ ಮೇಡಮ್. ನೋಡು, ಅದೆಲ್ಲ ಏನೂ ಆಗಲ್ಲ. ಡ್ಯಾಡಿಗ್ ಗೊತ್ತಾಗ್ದೇ ಇರೋ ತರ ನಾನ್ ನೋಡ್ಕೊಳ್ತೀನಿ. ಸರಿ ಮೇಡಮ್. ಉಲ್ಟಾ ಏನಾರು ಹೊಡೆದು ಖಂಡಿತ ಕೆಲ್ಸ ಹೋಗುತ್ತೆ. ಆಮೇಲೆ ಇನ್ನೊಂದ್ ವಿಷಯ, ಒಳಗಡೆ ಏನಾರು ಕೊಡು ಅಂತ ಅವಳು ಏನಾರು ಕೊಟ್ರೆ ಅದನ್ನ ತಗೋಬೇಡ. ಇಲ್ಲ ಮೇಡಮ್, ಯಾವ್ದೇ ಕಾರಣಕ್ಕೂ ಅವ್ರನ್ನ ಒಳಗಡೆ ಬಿಡಲ್ಲ. ಭಾಗ್ಯ, ಯಾವ್ದೇ ಕಾರಣಕ್ಕೂ ನಿನ್ನ ಒಳಗಡೆ ಬಿಡಲ್ಲ ಕಾಣೆ. ನೀನ್ ಯಾರಂತ ಒಳಗಡೆ ಬಿಡ್ತಾನೆ? ಅಣ್ಣ, ನಾನು ಈ ಮನೆ ಸೊಸೆ ಇದ್ದಾಳಲ್ಲ ಪೂಜಾ, ಅವಳ ಅಕ್ಕ. ಬಹುಶಃ ನಿಮ್ಗೆ ನನ್ ಪರಿಚಯ ಇಲ್ಲ ಅನ್ಸುತ್ತೆ. ನೋಡಿ, ನೀವ್ ಯಾರಾದ್ರೂ ಅಷ್ಟೇ, ಒಳಗಡೆ ಬಿಡಕ್ಕಾಗಲ್ಲ. ಯಾಕಣ್ಣ, ಯಾಕೆ ಬಿಡಕ್ಕಾಗಲ್ಲ ಅಂತ ಹೇಳ್ತಿದ್ದೀರಿ? ಯಾಕೆ ಅಂತನಾದ್ರೂ ಹೇಳಿ. ನಿಮ್ಗೆ ಉತ್ತರ ಕೊಟ್ಕೊಂಡು ಕುತ್ಕೊಳಕ್ ಆಗಲ್ಲ ಇಲ್ಲಿ. ಸುಮ್ಮನೆ ಟೈಮ್ ಇಲ್ಲ, ಹೊರಡಿ ಮೇಡಮ್. ಬ್ರದರ್, ಎಲ್ಲ ಫೈಲ್ಸು ಇದೆಯಲ್ಲ, ಯಾವ ಫೈಲ್ಸು ಮಿಸ್ ಆಗಬಾರ್ದು. ಇದು ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್. ನಾವು ಯಾವುದಲ್ಲೂ ಕಾಂಪ್ರಮೈಸ್ ಆಗಬಾರ್ದು. ಅಂಡ್ ಈ ಫೈಲ್ನ ಹುಷಾರಾಗಿ ನೋಡ್ಕೊಳ್ಳಿ. ಎಸ್ ಬ್ರದರ್, ಎಲ್ಲ ಫೈಲ್ಸು ಇದೆ, ಅದನ್ನು ಕೂಡ ಜೋಪಾನವಾಗಿ ನೋಡ್ಕೊತೀನಿ ಕೊಡಿ. ಮೇಡಮ್, ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ಮೇಡಮ್. ಹೋಗ್ರಿ ಮೇಡಮ್. ಆಯ್ತಣ್ಣ, ಸರಿ. ನನ್ನನ್ನು ಒಳಗಡೆ ಬಿಡೋದ್ ಬೇಡ, ಇದನ್ನಾದ್ರೂ ಒಳಗಡೆ ಕೊಡಿ. ನೋಡಿ ಮೇಡಮ್, ನೀವ್ ಹೇಳಿದೆಲ್ಲ ಕೇಳಕ್ಕಾಗಲ್ಲ, ಹೊರಡಿ. ಏನ್ ಮಾಡ್ಲಿ ಇವಾಗ? ಸ್ವೀಟ್ ಕೊಡದೆ ಹಾಗೆ ಹೋಗೋಣ ಅಂದ್ರೆ ಪೂಜಾ ಬೇಜಾರ್ ಮಾಡ್ಕೊಳ್ತಾಳೆ. ಆಮೇಲೆ ಅತ್ತೆಗೇನಾದ್ರೂ ವಿಷಯ ಗೊತ್ತಾದ್ರೆ ಅವರು ಕೋಪ ಮಾಡ್ಕೋತಾರೆ. ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ವೇ. ಇಲ್ಲಿ ನಿಂತ್ಕೊಂಬೇಡಿ ಅಂದ್ರೆ ಅರ್ಥ ಆಗಲ್ಲ ಮೇಡಮ್, ಹೊರಡಿ. ಏನ್ ಮಾಡ್ಲಿ ನಾನು? ಇವ್ರು ನೋಡಿದ್ರೆ ಯಾವ್ದೇ ಕಾರಣಕ್ಕೂ ಒಳಗಡೆ ಬಿಡಲ್ಲ ಅಂತ ಹೇಳ್ತಾ ಇದಾರೆ. ಒಂದ್ ಕೆಲ್ಸ ಮಾಡ್ತೀನಿ, ಪೂಜಂಗ್ ಫೋನ್ ಮಾಡ್ತೀನಿ. ಫೋನ್ ಎತ್ತೆ ಪೂಜಾ. ಛೇ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಾನೆ ಎಮ್ಮೆ ಮುಖ ನೋಡೋ ತರ ಆಯ್ತು. ಇನ್ನೇನೇನಾಗತ್ತೋ ಎಲ್ಲ ನನ್ನ ಕರ್ಮ. ಇವಳು ಯಾಕೆ ಫೋನೇ ತೆಗಿತಿಲ್ಲ?